ಕೇಳ್ತೀನಿ ನಿನಗ. ಇವತ್ತು ಹೊತ್ತು ತನ ಹಿಮ್ಮೇಳದವ್ರನ್ನ ನಾ ಜಿಪಿ ಕಳಿಸ್ತೀನಿ. ಎಂದೂ ನಾನೇ ಹಾಡ್ತೀನಿ, ಮುಂದೂ ನಾನೇ ಹಾಡ್ತೀನಿ. ಕುಬಿ ಇದ್ರೆ ಹಾಡು ಮುಂದಿನ ಸಂಧಿಗೆ ನಾವು ಧರ್ಮರ ಮಾರಾಗತ್ತೇವಿ. ಮತ್ತ ನಮ್ಮನ್ನ ನೋಡಿ ಹಾಡ್ತಿರು. ನಿಮ್ಮಲ್ಲಿ ಬೆಡಗಿನೂ ಅದಾವಲ್ಲ, ನೀವು ಬೆಡಗಿನೂ ಹಾಡಬೇಕಾಗಿತ್ತು. ನಿಮ್ಮಲ್ಲಿ ಆಲಕ್ರಾಯ್ ಪಾಲಕ್ರಾಯ್ ಕರಿಗೌಡ ಕೆಂಚಗೌಡ ಸೋಮರಾಯ್ ತುಕಪ್ರಾಯ್ ಜಕ್ರಾಯ್ ಮಾಳಿಂಗರಾಯ್ ರಾಯರ್ದ ಹಾಡ್ಬೇಕು. ರಾಯರ್ ಅಂತಾರೋ, ರಾಯರ್ದ ಹಾಡ್ರಲ್ಲ. ಧರ್ಮರದ ಯಾಕೆ? ಇನ್ನು ನಮಗ ಅಮೋಘ ಸಿದ್ಧನ ಸಂತತಿ ಒಳಗೆ 4 ಮಂದಿ ಧರ್ಮರು, 4 ಮಂದಿ 21, 101, 1700 ಸಿದ್ಧರ ಸಂತತಿ ನಮ್ದು ಬರ್ತದ. ಹೊಲದ ಉತ್ತಾರಿ ಬಿಡು ನೀವು, ನಮ್ಮದು ಹೊಲದ ಉತ್ತಾರಿ ಬರ್ತದ. ಇದ್ರ ಒಳಗೆ ಯಾರಿಗೆ ಲಗ್ನ ಆಗಿಲ್ಲ, ಎಲ್ಲಿ ತೆಗೆದ್ರು ಎಲ್ಲಿ ಕೇತಿ ಕಿವಿಗೆ ಹಳ್ಳ ಹಚ್ಚಿ ಕೇಳ, ಉತ್ತರ ಕೊಟ್ಟು ಹೊಕ್ಕಿನಿ. ಗಣಸರು ಕುಬಿ ನೋಡಾಕ ಬಂದೇನಿ ಎತ್ತಿ ಕೇಳ್ತಿ ಅನ್ನ ನಿನ್ನ ಒಂದು ಮಾತು ಹೇಳ್ತೀನಿ ನಾನು. ನಾ ಕುಬಿ ನೋಡಾಕ ಬಂದಿಲ್ಲ, ನಿನ್ನ ಜ್ಞಾನದ ಕುಬಿ ನೋಡಾಕ ಬಂದೀನಿ. ಗಡಿಗೆ ಎತ್ತು ಸುತ್ತದನ್ನುವಂತದ್ದು ನೋಡಾಕ ಬಂದ ತಂಗಿ ಸಲ್ಲಿಸುತ್ತ ಅದಕ್ಕ ಮಹಾತ್ಮರಾಗಿರ್ತಕ್ಕಂಥವ್ರು ಏನಂತಾರ? ಮಾತಿನೊಳಗೊಂದು ಮಾತು ಹೇಳ್ಯಾರ. ಏನಂತ? ಉತ್ತಮರ ಒಡನಾಟ ಉತ್ತತ್ತಿ ಸವಿದಂತೆ. ಹೌದು. ಉತ್ತಮರ ಒಡನಾಟ ಉತ್ತತ್ತಿ ಸವಿದಂತೆ. ಹೌದಾ. ದುರ್ಜನರ ಒಡನಾಟ ಬಚ್ಚಲ ರೊಜ್ಜಿನಲ್ಲಿ ಬಿದ್ದೆದ್ದಂತೆ ಸರ್ವಜ್ಞ ಅಂತ ಹೇಳಿದರು. ಹೆಂಗಂದ್ರೆ ಏನ್ರಿವಾ ಅಕ್ಕಾರ? ಹೆಂಗಂದ್ರೆ ಏನ್ರಿ? ನನಗೆ ಸ್ವಲ್ಪ ಬಿಡಿಸಿ ಹೇಳ್ರಿ. ಹಿಂಗಂದ್ರ ನಿನಗ ಅರ್ಥ ಆಗ್ಲಿಲ್ಲ. ಒಟ್ಟ ಕಾರಣ ಅರ್ಥ ಆಗೋಲ್ಲ ಹೊತ್ತು ನನಗ. ಅದಕ್ಕ ಹಿಂಗಂದ್ರ ಏನಪ್ಪಾ ಅಂತಂದ್ರ ಏನ್ರಿ? ಉತ್ತಮರ ಜೋಡಿ ಮಾತಾಡಿದ್ರ ಹೆಂಗಕ್ಕದ? ಉತ್ತತ್ತಿ ಸವಿದಂಗ ಆಕೈತಿ. ಹೌದ್. ಇನ್ನ ದುಷ್ಟರ ಜೋಡಿ ಮಾತಾಡಿದ್ರ ವ್ಯವಹಾರ ಅನ್ನುವಂಥದ್ದು ಹೆಂಗಕ್ಕದ? ಹಣ್ಣು ತಿನ್ನೋದು ಬಿಟ್ಟು ಕಲ್ಲು ತಿನ್ನಂಗಾಗಿ ಬಾಯನ್ ಹಲ್ಲು ಮುರ್ಕೊಳ್ದಕ್ಕದತ್ತ. ಬಜ್ಜಲ ರೋಜನ್ಯಾಗ ಬಿದ್ದೆದ್ದಂಗ ಆಕೈತಿ ಅಂತ ಹೇಳ್ಯಾರ. ಹೌದ್. ಅದಕ್ಕ ಸಂತ ಕಬೀರದಾಸ ಮಹಾರಾಜರು ಒಂದು ಮಾತು ಹೇಳ್ಯಾರ. ಏನಂತ? ಓ ಸಮ್ಯಾಕ ಬುಜಾ ಜಿಸ್ಕೆ ಹಿಫಾಜತ್ ಹವಾ ಕರೆ. ಓ ಸಮ್ಯಾಕ ಬುಜಾ ಜಿಸ್ಕೆ ಹಿಫಾಜತ್ ಹವಾ ಕರೆ. ಇನ್ನು ಸಣ್ಣ ಮಾರಿಕೆ ಹಿಫಾಜತ್ ಖುದಾ ಕರೆ ಅಂತ ಹೇಳಿದ್ರು. ಕನ್ನಡ ಮೇ ಬೋಲು ಹೈ. ಇದು ಕರ್ನಾಟಕ ಐತಿ ಬಾಯಿ. ಕನ್ನಡದಾಗ ಬಿಡಿಸಿ ಹೇಳ್ರಿ. ಇದು ಕುದೇ ಅಂದ್ರೆ ಗೊತ್ತಾಗಂಗಿಲ್ಲ ಅಕ್ಕದ. ಅದಕ್ಕೆ ನಿನಗ ಅರ್ಥ ಆಗ್ಲಿಲ್ಲ. ಅದಕ್ಕ ಯಾಕಪ್ಪ ಅಂತಂದ್ರ ಒಂದು ಗುಡಿ ಒಳಗ ಆದಿಶಕ್ತಿ ಗುಡಿ ಮುಂದ ಗುಡಿ ಒಳಗ ಆದಿಶಕ್ತಿ ಗರ್ಭ ಗುಡಿ ಒಳಗ ಒಂದು ದೀಪ ಹತ್ತಿರ್ತದಲ್ರಿ. ಆ ಗರ್ಭಗುಡಿ ಆಶ್ರಯ ಇರುವತನ. ಹೌದು. ಆ ದೀಪಕ್ಕೆ ಗಾಳಿ ಭಯ ಇಲ್ಲ. ಖರೆ ಅದ ಮಾತ. ಹಂಗ ಅಮೋಘ ಸಿದ್ಧನ ಆಶೀರ್ವಾದ ಇದ್ದಿದ್ದ ಖರೆ ಆದ್ರ ನಮ್ಮ ಮ್ಯಾಲ ಇರುವುದ ಖರೆ ಆದ್ರ ಇಂಥವ್ರ ಭಯ ನಮಗಿಲ್ಲ. ಅದಕ್ಕ ಯಾಕಪ್ಪ ಅಂತಂದ್ರ ಯಾಕ್ರಿವಾ ನನ್ನಪ್ಪ ಯೋಗಿನಾದ ಅಮೋಘ ಸಿದ್ಧ ಏನ್ ಮಾಡಿದ? ಕೈಲಾಸದೊಳಗ ಸಾಕ್ಷಾತ್ ಶಿವನ ಗದ್ದಿಗೆ ಮೇಲೆ ಹುಟ್ಟಿ ಬಂದ ಕಾಲಕ್ಕೆ ತಾಯಿ ಪಾರ್ವತ ದೇವಿ ಏನ್ ಮಾಡಿದಳು? ಭಗವಂತಗ ಕರೆದ ಭಗವಂತಗ ಕೇಳ್ತಾಳ. ಏನಂತ? ಭಗವಂತ ಇವನ ಹೆಸರು ಏನ್ ಇಡುನು ಅಂದಳು. ಹೌದು. ಅವಾಗ ಭಗವಂತ ಹೇಳ್ತಾನ ಏನಂತ ಬಾಯಿ? 7 ಯುಗದೊಳಗ ಹುಟ್ಟಿ 7 ಅವತಾರವನ್ನ ತೊಟ್ಟು ಅಮೋಘವಾದಂತ ಭಕ್ತಿ ಮಾಡ್ಯಾನ. ಇವನ ಹೆಸರು ಅಮೋಘ ಸಿದ್ಧ ಅಂತ ಇಡುನು ಅಂತ ಹೇಳಿ ಅಂದ. ಅಂದ ಕಾಲಕ್ಕ ತಾಯಿ ಪಾರ್ವತ ದೇವಿ ಏನ್ ಮಾಡಿದಳು? ಅರದ ಅರಿಶಿನದಂತವ, ಕುಟ್ಟಿದ ಕುಂಕುಮದಂತವ, ಸೋಸಿದ ಬಂಗಾರದಂತವ ಚಲುವಿಕ್ಕಿ ನೋಡಿ ಹೆಸರಂಗಿ ಹಾಲಗಡಗ ಕುಸಲಾದ ಕುಂಚಿಗೆ ತೊಡಸಿ ತುಟ್ಟಿಗೆ ತುಪ್ಪ ಹಚ್ಚಿ ಬಾಯಿಗೆ ಬೆಣ್ಣೆ ಒರೆಸಿ ಬಟ್ಟಿದ್ದವನ್ನ ಬೆಟ್ಟ ಮಾಡಿಬಿಟ್ಟಳು. ಅವಾಗ ಪ್ರೀತಿಯಿಂದ ಮಗು ಅಮೋಘ ಸಿದ್ಧಗ ಕರೆದ ಕೇಳ್ತಾಳ. ಏನಂತ ಕೇಳ್ತಾಳಪ್ಪ ಅಂತಂದ್ರ ಏನಂತ ಕೇಳಿದಳು? ಮಗು ಅಮಸಿದ್ದ. ಏನಂತ? ಮಗು ಅಮಸಿದ್ದ ನಿನ್ನ ತಂದೆ ಮೇಲೆ ಹೆಚ್ಚು ಪ್ರೀತಿ ಐತೋ? ಏನು ತಾಯಿ ಮೇಲೆ ಹೆಚ್ಚು ಪ್ರೀತಿ ಐತೋ? ತಾಯಿ ಮೇಲೆ ಹೆಚ್ಚು ಪ್ರೀತಿ ಐತೋ ಅಂತ ಹೇಳಿ ಪಾರ್ವತ ದೇವಿ ಅಮೋಘ ಸಿದ್ಧಗ ಕರೆದ ಕೇಳಿದಳು. ಅವಾಗ ನನ್ನಪ್ಪ ಅಮೋಘ ಸಿದ್ಧ ಏನಂದ್ರಿ ಬಾಯಿ? ಅವಾಗ ಅಮೋಘ ಸಿದ್ಧ ಹೇಳ್ತಾನ. ಏನಂದಕ್ಕ? ವಿಚಾರ ಮಾಡಿ ಯವ್ವ ತಾಯಿ. ಏನಂತ? ಯವ್ವ ತಾಯಿ. ಹೌದು. ಹರ ಮುಣದ್ರ ಗುರು ಕಾಯ್ತಾನ. ಹೌದು. ಕರೆ ಗುರುನ ಮುಣದನಪ್ಪ ಅಂತಂದ್ರ ಧರಣಿ ಮೇಲೆ ಕಾಯೋರ್ ಯಾರು ಇಲ್ಲ ತಾಯಿ. ತಿಳ್ಕೊಂಡು ಅದಕ್ಕೆ
ನನ್ನ ತಂದಿ ಮೇಲೆ ಪ್ರೀತಿ ಚಂದ ಹೌದ್ ಅಂದ ಕಾಲಕ್ಕ ತಾಯಿ ಪಾರ್ವತ ದೇವಿಗೆ ಹಾ ಉಣಿಸಿ ತಿನಿಸಿ ಬೆಳೆಸಿ ದೊಡ್ಡವನ ಮಾಡಿದೆ. ಹೌದು ನನ್ನ ಮ್ಯಾಲೆ ಇರ್ಲಾರಂತ ಪ್ರೀತಿ ತಂದಿ ಮೇಲೆ ಐತೆ ಅಂದ್ರ ತಂದಿ ಮೇಲೆ ಐತೆ ತಾಯಿ ಪಾರ್ವತ ದೇವಿಗೆ ಹೌದು ಮುಗುಲ್ ಹರದ ಮೈ ಮೇಲೆ ಬಿದ್ದಂಗಾಯ್ತು. ಹೌದಾ ಸಿಡಲು ಬಡದಂಗಾಯ್ತು. ಹಾ ಹೊಟ್ಯಾನ ಕಳ್ಳ ಕೆತ್ತಿ ನೆಲಕ್ಕೆ ಬಿದ್ದಂಗಾಯ್ತು. ಕರೆಯದ ಯವ್ವ ಕರೆಯದ. ಅವಾಗ ಹಾ ತಾಯಿ ಒಂದು ಪ್ರಶ್ನೆ ಆಗ್ತಾಳ, ಏನಂತ? ನಿನಗ ನಿನ್ನ ತಂದೆ ಮೇಲೆ ಪ್ರೀತಿ ಹಚ್ಚಿದ್ದ ಕರೆ ಅವ್ರ ಹುಳ ಮುಟ್ಲಾರ್ದಂತ ಹೂವ ಕಪ್ಪಿ ಕಲ್ಕದಂತ ಶೀತಳ ತಂದ ಪೂಜೆ ಮಾಡು ಹೌದ್ ಹೌದ್ ಅಂದಾಗ ನಿನ್ನ ಬೆಳಕು ತಿಳಿತೈತಿ ಅಂತ ತಾಯಿ ಪಾರ್ವತಿ ಪ್ರಶ್ನೆ ಹಾಕಿದಳು. ಹೌದ್ ನನ್ನಪ್ಪ ಯೋಗಿನಾದ ಅಮೋಕ್ಷದ ತಾಯಿ ಹಾಕಿರ್ತಕ್ಕಂತ ಪ್ರಶ್ನೆದೊಳಗ ಪಾಸ್ ಪಾಸಾಗಿ ಕೈಲಾಸದಿಂದ ಭೂಲೋಕಿಗೆ ಬಂದ. ಹೌದು ಬರುವಾಗ ಹೋಮದ ಕಂಬಳಿ ನ್ಯಾಮದ ಬೆತ್ತ ಪ್ರಸಾದ ಗಂಟ ಬಡವಗ ಭಾಗ್ಯ ಬಂಜಿಗೆ ಮಕ್ಕಳ ಮಳಿಕ್ಕಿಲ್ಲ ಬೆಳಿಕ್ಕಿಲ್ಲ ಸರ್ವ ಸಾಹಿತ್ಯ ಸಂಗಾತಿ ತಗೊಂಡು ನಂದಿ ಮುಂದೆ ಹಾಕೊಂಡು ಗುರುವಿನ ಹಿಂದೆ ಕರ್ಕೊಂಡು ಬಲಕ್ ಬೈಲು ಭೂತಾಳ ಸಿದ್ದನ ಕರ್ಕೊಂಡು ಮುಮ್ಮೆಟ್ಟಿ ಗುಡ್ಡಕ್ಕೆ ಬಂದಿಳದ. ಮುಮ್ಮೆಟ್ಟಿ ಗುಡ್ಡಕ್ಕೆ ಬಂದ. ಅದಕ್ಕ ಹಾ ಮುಮ್ಮೆಟ್ಟಿ ಗುಡ್ಡಕ್ಕೆ ಬಂದಿಂದ ಬಂದಿಂದ ಅಮೋಘ ಸಿದ್ದಗ ಹಾ 3 ಮಂದಿ ಪುಣ್ಯದ ಮಕ್ಕಳ 4 ಮಂದಿ ವರುವಿನ ಮಕ್ಕಳ. ಅವ್ರು 3 ಮಂದಿ ಪುಣ್ಯದ ಮಕ್ಕಳು ಯಾರು, 4 ಮಂದಿ ವರುವಿನ ಮಕ್ಕಳು ಯಾರು? ಬರ್ಲಿ ಉತ್ತಾರಿ. 4 ಮಂದಿ ವರುವಿನ ಮಕ್ಕಳು ಯಾರ್ಯಾರಪ್ಪ ಅಂತಂದ್ರ ಯಾರ್ಯಾರು? ಅವತಾರ ಹೌದ್ರ ಸಿದ್ಧ, ದೇವೇಂದ್ರ ಬಿಳಿಯಾನಿ ಸಿದ್ಧ, ಆಚಾರ್ಯಗೌಡ ಸ್ವಾಮನ ಮುತ್ಯ, ಕಡಿ ಉಟ್ಟ ಕಣ್ಣಪ್ಪ ಮುತ್ಯ, ಒಬ್ಬಕ್ಕಿ ಹೆಣ್ಣು ಮಗಳ ರೆಬಕವ್ವ. ಹೌದ್. ಇನ್ನ 3 ಮಂದಿ ಅವ್ರು ಯಾರ್ಯಾರು? ವರುವಿನ ಮಕ್ಕಳು ಯಾರ್ಯಾರಪ್ಪ ಅಂತಂದ್ರ ಡೋನುಜ ಮಾಸಿದ್ದಪ್ಪ, ತೆರವಾಡಿ ಮಂಗರಯ್ಯ, ಕರ್ಣಿ ಮಲಕಾರ ಸಿದ್ಧ. ಕರ್ಣಿ ಮಲಕಾರ ಸಿದ್ಧ. ಅದಕ್ಕ ಇನ್ನೊಂದ್ ಸ್ವಲ್ಪ ಬಿಡಿಸಿ ಹೇಳ್ತೀರಿ ನನಗ. ಏನು ಇವ್ರು 4 ಮಂದಿ ಧರ್ಮರು ಹೆಂಗ್ ಹುಟ್ಟಿದ್ರು ಹೆಂಗಿಲ್ಲ ಸ್ವಲ್ಪ ಬಿಡಿಸಿ ಹೇಳ್ರಿ. ನಿನಗ ಇದನ್ನ ಬಿಡಿಸಿ ಹೇಳಬೇಕಾ? ಹೌದು. ಅದಕ್ಕ ಹಾ ಹೆಂಗ ಹುಟ್ಟಿದ್ರಪ್ಪ ಅಂತಂದ್ರ ಹೆಂಗ್ ಹುಟ್ಟಿದ್ರು? ತಂದಿ ಅಮೋಘ ಸಿದ್ಧ ಇರ್ತಿದ ಮುಮ್ಮೆಟ್ಟಿ ಗುಡ್ಡದ ಮೇಲ. ಹೌದು. ತಾಯಿ ಇರ್ತಿದ್ಳು ಅರಕೇರಿ ರಥದ ಮನಿ ಒಳಗ. ಹೌದು. ತಂದಿ ಬೆಟ್ಟಿ ತಾಯಿಗಿದ್ದಿಲ್ಲ, ತಾಯಿ ಬೆಟ್ಟಿ ತಂದಿಗಿದ್ದಿಲ್ಲ. ಅಂತ ಟೈಮದೊಳಗ ಏನಾಯ್ತು? ಮಗು ಮಾಧುಲಿಂಗ ತಾಯಿ ಕಟ್ಟಿರ್ತಕ್ಕಂತ ಬುತ್ತಿ ಒಯ್ದು ದಿನಂಪ್ರತಿ ತಂದಿಗೆ ಕೊಟ್ಟು ತಂದಿ ಸೇವಾ ಮಾಡ್ತಿದ್ದ. ಒಂದ್ ದಿನ ಏನಾಯ್ತಪ್ಪ ಅಂತಂದ್ರ ಏನಾಯ್ತ್ರಿ ತಂಗಿ? ಬುತ್ತಿ ಕಟ್ಟು ಟೈಮದೊಳಗ ಹೌದು ತಾಯಿಗೆ ಏನಾಯ್ತಪ್ಪ ಅಂತಂದ್ರ ಏನಾಯ್ತು? ಹೋಗಿ ನನಗ ವಯಸ್ಸಾಗೈತಿ ಅಮ್ಮ ಅರಕೇರಿ ರಥದ ಮನಿ ಒಳಗ ಅರಿಕೇರಿ ರಥದ ಮನಿ ತಾಯಿ ಹೇಳ್ತಾಳ ಮಗು ಮಾಧುಲಿಂಗಗ ಏನಂತ? ನನಗ ವಯಸ್ಸಾಗೈತಿ, ವಯಸ್ಸಾಗ್ಯದ, ನಿನ್ನ ತಂದಿಗೆ ಹೋಗಿ ತಲೆಯಾನ ಕೂದಲು ಬೆಳ್ಳಗಾದು, ನಿನ್ನ ಬೆನ್ನ ಭುಜ ಕೇಳು ಅಂತ ಹೇಳಿ ತಾಯಿ ಪದಮವ ಹೇಳಿ ಕಳಿಸಿದಳು. ಹೇಳಿ ಕಳಿಸಿದ ಕಾಲಕ್ಕ ಮಗು ಮಾಧುಲಿಂಗ ಹೊಕ್ಕನ ಹೋಗಿ ಏನ್ ಮಾಡ್ತಾನ? ತಾಯಿ ಕಟ್ಟಿರ್ತಕ್ಕಂತ ಬುತ್ತಿ ಒಯ್ದು ತಂದೆ ಮುಂದಿಟ್ಟು ಹಿಂದಕ್ಕೆ ಸರದ ಕೂತ. ಅವಾಗ ಏನಾಯ್ತ್ರಿವ? ನನ್ನಪ್ಪ ಅಮೋಘಸಿದ್ದ ಮಗು ಮಾಧುಲಿಂಗ ಹೇಳ್ತಾನ ಏನಂತ? ಬಾ ಮಗು ಮಾರಿ ಅಕ್ಕ ಮಾಡಿದ ಸಣ್ಣ, ಬಾ ಮಗು ಮಾರಿ ಅಕ್ಕ ಮಾಡಿದ ಸಣ್ಣ, ಯಾರೇ ನಂದಾರ ಹೇಳ ನೀನು ಮಗು ಮಾದಣ್ಣ, ಯಾರೇ ನಂದಾರ ಹೇಳು ನೀನಾಗ. ನನ್ನಪ್ಪ ಅಮೋಘಸಿದ ಮಗು ಮಾಧುಲಿಂಗ ಕೇಳಿದ ಕಾಲಕ್ಕ ಏನಾಯ್ತ್ರಿವ? ಅವಾಗ ಮಗು ಮಾಧುಲಿಂಗ ಹೇಳ್ತಾನ ಏನಂತ? ಯಪ್ಪ ತಾಯಿ ಯಾರೇನು ಅಂದಿಲ್ಲ, ಯಾರೇನು ಆಡಿಲ್ಲ, ಯಾರೇನು ಆಡಿಲ್ಲ, ನನಗ ಬೆನ್ನ ಭುಜ ಬೇಕತ್ತ ಹಠ ಹಿಡಿದ ನಿತ್ತ ಕಾಲಕ್ಕ ಅಮೋಘಸಿದ ಹೇಳ್ತಾನ ಏನಂತ? ಯಾಡೋ ಮಗು ಮಾಧುಲಿಂಗ ಜಾರ ಕರ್ತ ನಾ ನಿನಗ ಬೆನ್ನ ಭುಜ ಕೊಟ್ಟಿದ್ದೆ, ಆದ್ರ ನನ್ನ ನಿನ್ನ ಪ್ರೀತಿ ಹಿಡಿತನ ಉಳಿದಿಲ್ಲ ಅಂತ ಹೇಳಿ ಅಂದ್ರು ಮಗು ಮಾಧುಲಿಂಗ ಬಿಡಲಾರ್ದೆ ಹಠ ಹಿಡಿದು ಕೂತ ಕಾಲಕ್ಕ 4 ಕಾರಿಕ ಬಂಡರ ಕೊಟ್ಟ 4 ಮಂದಿ ಧರ್ಮರು ಹುಟ್ಟಿ ಬಂದ್ರು. ಒಂದು ಲಿಂಬಿ ಹಣ್ಣ ಬಂಡರ ಕೊಟ್ಟ ಒಬ್ಬಾಕಿ ಹೆಣ್ಣ ಮಗಳ ರೆಬಕವ ಹುಟ್ಟಿ ಬಂದ್ರು. ಎಷ್ಟು ಶಾಣಕ್ಯದೀವ ಯಾಕು 2 ಡೊಳ್ಳಿನ ಪದ ಕಲ್ತ ವಿಚಾರ ಮಾಡ ಸದಪ್ಪ. ಆಕೆ ಏನ್ ಹೇಳಿದ ಕೇಳಿದೀನಿ. ಹಂಗಿಲ್ಲದು ತಂದಿರ್ತಿದ ಗುಡ್ಡದ ಮೇಲೆ ಒಂದು 5-6 ಕಿಲೋಮೀಟರ್ ಅಂತರ ಐತಿ ಅಲ್ಲಿ ಊರ. ಅರಕೇರಿ ರಥದ ಮನೆ ಒಳಗ ತಾಯಿ ಪದ್ಮವಿದ್ದಳತ್ತ. ತಂದಿ ಭೇಟಿ ತಾಯಿಗಿಲ್ಲ, ತಾಯಿ ಭೇಟಿ ತಂದಿಗಿಲ್ಲ. 4 ಕಾರಿಕ ಕೊಟ್ಟಗಳನ್ನ 4 ಮಂದಿ ಧರ್ಮರು ಹುಟ್ಟಿರತ್ತ, ಒಂದು ನಿಂಬಿಕಾಯಿ ಭಂಡಾರ ಕೊಟ್ಟು ಒಬ್ಬ ಹೆಣ್ಣು ಮಗಳು ಹುಟ್ಟಿರತ್ತ ಹೇಳಿಳಕ್ಕೆ. ಹೌದು. ನೀನು ದಿನ ಬಿಜಾಪುರ ಬೇಕರಿ ಅಂಗಡಿ ಅಂದ್ ಹೋಗಿ ಹೆಂತಿಗೆ ಪೇಡೆ ತಿನ್ನಿಸ್ತಿ. ಹಡಿ ಅಂದ್ರೆ ಹಡಿಯವಳು ಹತ್ತ. ಇದು ಹೆಂಗ ನಗತಿಲ್ಲ ಮತ್ತ? ಅದಕ್ಕ
ನಿಮಗೊಂದು ಮಾತು ಹೇಳ್ತೀನಿ. ಹೇಳ್ರಿವಾ ಹೇಳ್ರಿ. ನೀವು ಮಾಡುವಂತ ಹೊಲಸು ಪ್ರಪಂಚನ ಬೇರೆ ಐತಿ, ಹಾ ಆ ದೇವಣ ದೇವತೆಯರ ಮಾಡುವಂತ ಪ್ರಪಂಚನ ಬೇರೆ ಐತಿ. ಅದು ಹೆಂಗ್ ಹೇಳ ಬಾಯ್ ಬಿಡಿ ಸ್ವಲ್ಪ. ದೇವಣ ದೇವತೆಯರ ಮಾಡುವಂತ ಪ್ರಪಂಚ ಹೆಂಗಪ್ಪ ಅಂತಂದ್ರ, ಹೆಂಗ ಕುರಿಗಾರ ಹುಡುಗ ಬ್ಯಾಸಿಗಿನಿಂದಾಗ ಒಂದ ಮಡಕ ಕುರಿ ನೀರಿಗೆ ಬಿಡ್ತಾನ. ಹಾ ಆ ಕುರಿ ಇಷ್ಟು ಚಂದ ನೀರು ಕುಡಿತೈತಿ. ಹೆಂಗ ನೀರು ಕುಡಿತದ? ಕಲ್ಲಿನ ಮ್ಯಾಗ ಕಾಲಿಟ್ಟ ಹೊಟ್ಟಿ ತುಂಬ ನೀರು ಕುಡಿತೈತಿ. ಹಾ ಜರಕರ್ತ ಕಿವಿಗೆ ನೀರು ಸ್ಪರ್ಶ ಆಗಿತ್ತಪ್ಪ ಅಂತಂದ್ರ ಹೊರಗೆ ಬಂದ ಜಟಪಟ ಜಟಪಟ ಜಾಡಿಸಿ ಬಿಡ್ತೈತಿ. ಇದು ದೇವಣ ದೇವತೆಯರು ಮಾಡುವಂತ ಪ್ರಪಂಚ. ಮತ್ತಿನ್ನು ನಾವು ಮಾಡೋ ಪ್ರಪಂಚ ಹೆಂಗ? ನೀವು ಹೊಲಸು ಮಾನವರ ಮಾಡುವಂತ ಪ್ರಪಂಚ ಹೆಂಗಪ್ಪ ಅಂತಂದ್ರ, ಇದ ನನಗೆ ಬೇಕಾಗೈತಿ. ಬಿಡಿಸಿ ಅವ್ ಸ್ವಲ್ಪ ಬಾಯಿ ನಮಗ. ಊರ ಮುಂದೆ ಗಟ್ಟರ ದಂಡಿ ಒಳಗ ಹಾ ಹಂದಿ ತನ್ನ 16 ಮಕ್ಕಳನ್ನ ಕರ್ಕೊಂಡು ಸಂಸಾರ ಮಾಡ್ತಿರ್ತೈತಿ. ಕೇಳ ಸದಾಶಿವ. ಹಾ ಮ್ಯಾಲ ಒಂದು ಹಂಸ ಪಕ್ಷಿ ಹಾರಿ ಹೊಂಟಿರ್ತೈತಿ. ಹಾ ಏನಂತದ? ಆ ಹಂದಿ ಬಾಳೆ ನೋಡಿ ಹಂದಿಗಂತೈತಿ, ಈ ಹಂದಿ ಬಾಳ ನೋಡಿ ಏನಂತದ? ಏ ಹಂದಿ, ಏ ಹಂದಿ, ನಿನ್ನ ಹಾಲು ಸಮುದ್ರಕ್ಕೆ ಹೋದ್ ಬಿಡ್ತೀನಿ, ಬರ್ತಿ ಏನಾಗ್ತದು? ಹೌದು. ಅವಾಗ ಹಂದಿ ಹೇಳ್ತೈತಿ, ಏನಂತ? ಇಲ್ಲಿ ಸಿಗುವಂತ ಗಟ್ರ ವಾಸನೆ ರೊಜ್ಜ ರಾಡಿ ಅನ್ತಕ್ಕಂಥದಲ್ಲಿ ಸಿಗತೈತಿ ಏನಂತ ಕೇಳತ್ತ. ಹಂಗ ನಿಮಗ ಹಾಲು ಸಮುದ್ರ ಅನ್ನೋದು ಗೊತ್ತಿಲ್ಲ, ಬರೀ ರೊಜ್ಜ ರಾಡಿ ಅನ್ತಕ್ಕಂಥದ್ದು ಇಷ್ಟೇ ಗೊತ್ತೈತಿ. ಏನು ಗೊತ್ತಿಲ್ಲ ಇವ ನಮಗ. ಹಿಂಗಾಗಿ ಇಲ್ಲಿ ಕೂತೇವ ನಾವು. 3 ಹಾದಿ ಮಣ್ಣು ಗೊತ್ತಿಲ್ಲ. ಸುಮ್ ಹಂಗ ಬಾಯ್ ಮಾಡೋದು. ಅದಕ್ಕೆ ಇರ್ಲಿ, ಬಾಳೆನ ಮಾತಾಡಿ ಬಾಳೆ ಹೇಳಿ ದೈವಕ್ಕೆ ವಜ್ಜಾಗೋದು ಬೇಡ. ವಜ್ಜ ಆಗಬೇಡ್ರಿ, ಬಾಳ್ ವಜ್ಜ ಆಗಬೇಡ್ರಿ. ಅದಕ್ಕ ನೇರವಾಗಿ ಸರಜೋಡಿ ಕಲಾವಂತರ ಕಡೆ ಸ್ವಲ್ಪ ಬರ್ರಿ, ಸ್ವಲ್ಪ ಹೋಗುನಂತ. ಹೌದು. ಅದಕ್ಕ ಹೋದ ಪಳೆದೊಳಗ ಬಾಳ ಚಂದ ಬಾಳ ಮಾರ್ಮಿಕವಾಗಿ ಸರಜೋಡಿ ಕಲಾವಂತರು ಬಾಳ ಚಂದ ಬಾಳ ಮಾರ್ಮಿಕವಾಗಿ ಮಾತಾಡಿ ಹೋಗ್ಯಾರ. ಹೌದು. ಅದಕ್ಕ ಹಾ ಏನೇನ ಮಾತಾಡ್ಯಾರ? ಏನ ಮಾತಾಡ್ಯಾರಪ್ಪ ಅಂತಂದ್ರ, ಹಾ ಮೊಟ್ಟ ಮೊದಲವಾಗಿ ಹಾ ನಾ ಮಾರ್ಗ ಹಾಡಿದೆ. ಹೌದು ಹೌದು ಕರೆ ಅದು. ಮಾತಿಲೆ ಹೇಳನ ಮಾದನ್ನು, ಕವಿತ್ ಕಟ್ಟನ ಅಮ್ಮನ್ನು, ಕವಿತ್ ಕಟ್ಟೆನ ಅಮ್ಮನ್ನು, ಕವಿತ್ ಕಟ್ಟೆನ ಕಳಸ ಇಟ್ಟನ ಗುರುಗವರಿ ಸೋಮ ಲಿಂಗಾಣು ಅಂತ ಹಾಡಿದೆ. ಇದು ನಮ್ಮಲ್ಲಿ ಅದ ಅಮೋಘಸಿದಿನ ಸಂತತಿ ಒಳಗ. ಹೌದಿಲ್ಲ? ಹೌದಿನ. ಅವ್ರ ಕಡೆ ಹೆಂಗ ಹಾಡ್ತಾರಪ್ಪ ಹತ್ರ? ಅವ್ರ ಕಡೆ ಹೆಂಗ್ರಿವ? ಮಾತಿಲೆ ಹೇಳನ ಮಾಳಪ್ಪ, ಕವಿತ್ ಕಟ್ಟೆನ ಬುಳ್ಳಪ್ಪ, ಕವಿತ್ ಕಟ್ಟನ ಕಳಸ ಇಟ್ಟನ ಹೊಣ್ಣ ಜಗ್ಗಿನ ಗೌಡಾನು, ಅವ್ರು ಹಾಡ್ತಾರ. ಹೌದು. ಅಲ್ಲಿ ಏನಪ್ಪಾ ಅಂತಂದ್ರ, ತಂದಿ ಹೇಳಿದಂಗ ಮಗ ಕೇಳ್ಯಾನ. ಅವ್ರು ಹೇಳಿದ್ರು, ತಂದಿ ಹೇಳಿದಂಗ ಮಗ ಕೇಳ್ಯಾನ. ಮಾತಿಲೆ ಹೇಳನ ಮಾಳಪ್ಪ, ಕವಿತ್ ಕಟ್ಟೆನ ಬುಳ್ಳಪ್ಪ, ಕವಿತ್ ಕಟ್ಟೆನ ಬುಳ್ಳಪ್ಪ ಅಂತ ನೀವ್ ಹೇಳಿರಿ ಕರಿ. ಆದ್ರ ನಮಗ ಅವ್ರ ಪ್ರಶ್ನೆ ಕೇಳ್ಯಾರ. ಏನು ಕೇಳ್ಯಾರಪ್ಪ ಅಂತಂದ್ರ, ಏನಿ ಕೇಳಿದ್ರು? ಮಾತಿಲೆ ಹೇಳನ ಮಾದನ್ನು, ಕವಿತ್ ಕಟ್ಟನ ಅಮ್ಮನ್ನು, ಕವಿತ್ ಕಟ್ಟೆನ ಅಮ್ಮನು, ಕವಿತ್ ಕಟ್ಟನ ಕಳಸ ಇಟ್ಟನ ಗುರುಗೌರಿ ಸೋಮಲಿಂಗನು. ನೀವು ಇದನ್ನ ಹಾಡ್ತಿರಲ್ಲ, ಇಲ್ಲಿ ಏನ ಪ್ರಶ್ನೆಪ್ಪ ಅಂತಂದ್ರ, ಅವ್ರು ಬೆಡಗದಾಗ ಬರ್ತೈತಿ ಅಂತ. ಇದು ಹಾಡಿನ್ಯಾಗ, ಬೆಡಗನ ಹಾಡಿನಾಗ ಬರ್ತೈತಿ ಅವ್ರ ಬೆಡಗಿನ ಹಾಡ. ಅದಕ್ಕ ಇಲ್ಲಿ ತಡಿ. ಯಾಕಪ್ಪ ಅಂತಂದ್ರ ತಂದಿ ಮಾತ ಮಗ ಕೇಳಬೇಕು. ಏನು ಮಗನ ಮಾತು ತಂದೆ ಕೇಳ್ಬೇಕು? ದೈವ ಕುತ್ತಂತದ್ದು ವಿಚಾರ ಮಾಡ್ಬೇಕು ನೀವ. ಏನು ಮಗ ದುಡಿಬೇಕು, ಏನು ತಂದೆ ದುಡಿಬೇಕು? ಅವ್ರು ಹೇಳಿದ್ದು ನಾ ಹೇಳಾಕತ್ತೀನ್ರಿ. ಯಾಕಪ್ಪ ಅಂತಂದ್ರ ತಂದೆ ಹೇಳಿದಂಗ ಮಗ ಕೇಳ್ಬೇಕಂತ ಅವ್ರು ಹೇಳ್ಯಾರ. ಇಲ್ಲಿ ನಂದು ಏನಪ್ಪ ಅಂತಂದ್ರ, ಇವತ್ತು ವಯಸ್ಸಾಯ್ತಪ್ಪ ಅಂತಂದ್ರ ತಂದಿಗೆ ಮನ್ಯಾಗಿರ್ತಾನ ಅವ್ನ ತಂದೆ. ಹಂಗಾದ್ರ ನೀವು ವಯಸ್ಸಾಯ್ತಂದ್ರ ತಂದಿಗೆ ದುಡಿಯಾಕಂತ್ರ ನೀವು ಮನ್ಯಾಗ ಕುಂದಿರ್ತೀರೇನ? ಯಾಕಪ್ಪ ಅಂತಂದ್ರ ನನ್ನಪ್ಪ ಯೋಗಿನಾದ ಅಮೋಘಸಿದಾಗ ವಯಸ್ಸಾಗಿದ್ದು ಮನ್ಯಾಗಿದ್ದ, ನಾಡ ಮ್ಯಾಗಿನ ಸುದ್ದಿ ಅಲ್ಲ. ತನ್ನ ಮಾಧುಲಿಂಗ ಹೇಳ್ತಿದ್ದ ತಂದೆ ಮುಂದೆ ಕೂತ್ ಹೇಳ್ತಿದ್ದ. ಹೌದು. ಮಾತಿಲೆ ಮಾದಾನ ಹೇಳ್ಯಾನ, ತಂದೆ ಕತ್ತು ಬರ್ದಾನ, ಕೂತ್ ಬರ್ದಾನ. ನಾವು ಹಿಂಗ ಹಾಡ್ತೀವಿ. ಹೌದು. ಅವ್ರು ಏನೋ ಅಂದ್ರ, ಅದು ಇದು ಅಂದ್ರ ಅವ್ರು ಏನಂದ್ರ ಸದಾಶಿವ ಇದು ಅಂದ್ರಿ. ಅದಕ್ಕ ಅವ್ರು ಯಾವ್ದೋ ಪದ ಅಂತಂದೇಳ ಅಂದ್ರು. ಇಲ್ಲ, ಸತ್ಯ ಧರ್ಮರ ಮಾರೋಗೊತ್ತ ಹಾಡ್ತಾರ ಅವ್ರು. ಮತ್ತ ಹೌದು ಅವ್ರದ್ದು ಬೆಡಗಿನ ಪದ. ಬೆಡಗಿನ ಪದಗಳತ್ತವ್ರು. ನೀವು ಬೆಡಗಿನ ಪದಗಳು ಹಾಡೋರ ಕರೆ ಇದ್ರ ನಮ್ಮಲ್ಲಿ ಧರ್ಮರದಾರ, ನಾವು ಧರ್ಮರ ಮಾರಾಗು ಅಂತೇವು. ನಾವು ಧರ್ಮರ ಮಾರಾಗತ್ತೇವಿ. ಮತ್ತ ನಮ್ಮನ್ನ ನೋಡಿ ಹಾಡ್ತಿರು. ನಿಮ್ಮಲ್ಲಿ ಬೆಡಗಿನೂ ಅದಾವಲ್ಲ, ನೀವು ಬೆಡಗಿನೂ ಹಾಡ್ಬೇಕಾಗಿತ್ತು. ನಿಮ್ಮಲ್ಲಿ ಆಲಕ್ರಾಯ್, ಪಾಲಕ್ರಾಯ್, ಕರಿಗೌಡ, ಕೆಂಚಗೌಡ, ಸೋಮರಾಯ್, ತುಕಪ್ರಾಯ್, ಜಕ್ರಾಯ್, ಮಾಳಿಂಗರಾಯ್ ರಾಯರ್ದು ಹಾಡ್ಬೇಕು.
ಹಾಕು ರಾಯರ್ ಅಂತಾರೋ ರಾಯರ್ದ ಹಾಡ್ರಲ್ಲ ಹಾ ಧರ್ಮರದ ಯಾಕೆ ಯಾಕಂದ್ರೆ ನಮ್ಮಲ್ಲಿ 4 ಮಂದಿ ಧರ್ಮರು 4 ಮಂದಿಯಿಂದ 21 ಹೇಳ್ಬಾಯಿ ಅದನ್ನು ತಿಳಿಸ ಅವ್ರಿಗೆ ಪಕ್ಕ ಇನ್ನು ಮೇಲೆ ತಗದ ಬ್ಯಾರೆ ಅದ ಅದಕ್ಕ ಇನ್ನು ಮೇಲೆ ಒಳಕಾಲ ಪೂಜೆ ಅದ 21 ಮಂದಿಯಿಂದ 101 ಮಂದಿ ಮೊಮ್ಮಕ್ಕಳು ಹಾ ಅದನ್ನ ಮುಂದಿನ ಸಂಧಿಗೆ ಹೇಳೋಣತ್ತ ಹೇಳುನು ಅದಕ್ಕ ಯಾಕಪ್ಪ ಅಂತಂದ್ರ ಇನ್ನ ಒಂದು ಪ್ರಶ್ನೆ ಉಳ್ದತ್ತೆ ಅವ್ರದ್ದು ಏನು ಮಾಧುಲಿಂಗ ಮಹಾದೇವನ ಅವತಾರ ಹೌದು ಸೋಮಲಿಂಗಂದ ಯಾವ ಅವತಾರ ಅಂತ ಕೇಳ್ಯಾರ ಅವ್ರು ಸಿದ್ದು ಸರ್ ಮಾಧುಲಿಂಗ ಮತ್ತೆ ಹೇಳ್ತಾನ ಮಾಧುಲಿಂಗನ ಮಾದೇವನ ಅವತಾರ ಹಾ ಸೋಮಲಿಂಗನ ಯಾವ ಅವತಾರಪ್ಪ ಅಂತಂದ್ರ ಶಿವನ ಅವತಾರ ಶಿವನ ಅವತಾರ ಹಾ ಪ್ರಶ್ನೆ ಉತ್ತರ ಕುಲ್ಲ ಮಾಧುಲಿಂಗನ ಮಾದೇವನ ಅವತಾರ ಸೋಮಲಿಂಗನ ಶಿವನ ಅವತಾರ ಹೌದು ಶಿವನ ಮಗ ಮಗ ಸಿದ್ಧ ಶಿವನ ಅವತಾರ ಸೋಮಲಿಂಗ ಅದಕ್ಕ ಹಾ ಏನಪ್ಪಾ ಅಂತಂದ್ರ ಹಾ ಇನ್ನೊಂದು ಕೇಳ್ಯಾರ ಅವ್ರು ಇನ್ನೊಂದು ಯಾವ್ದು ಕೇಳಿದ್ರಿ ನನಗೆ ನೆಪ ಉಳಿದಿಲ್ಲ ಹೇಳ್ರಿ ಒಂದ್ ಸ್ವಲ್ಪ ಬಿಡಿಸಿ ಒಂದು ಊರ ಒಳಗ ಹಾ ಒಬ್ಬ ಸಿದ್ಧ ಮಾಯಣ್ಣ ಅನ್ನುವಂತ ಸಿದ್ಧಿದ್ದ ಮಾಯಣ್ಣ ಅನ್ನುವಂತ ಸಿದ್ಧಿದ್ದ ಹೌದು ಆ ಊರ ಒಳಗ ಕಷ್ಟ ಪರಿಹಾರ ಮಾಡಿದಕ್ಕ ಒಂದು ಕುಣ ಕೊಟ್ಟಾರ ಆ ಊರ ಮಂದಿ ಎಲ್ಲಾ ಕೂಡಿ ಒಂದು ವಾಹನ ತಯಾರು ಮಾಡಿ ಕೊಟ್ಟಾರ ಅಂತ ಹೇಳಿದ್ರು ಹೌದಿಲ್ರಿ ಇನ್ನೊಂದು ಅವ್ರು ಹೇಳಿದ ಪ್ರಶ್ನೆ ತಂಗಿ ಪಕ್ಕ ಕೇಳಿ ನೀನು ಹೌದು ಪ್ರಶ್ನೆ ಎಲ್ಲ ಹೇಳಿದ್ರ ಅವರು ನಿಮ್ಮ ಮ್ಯಾಲ ಎಂದೆಂದು ಕೂಡ್ತೈತಿ ಅಲ್ಲಿವರೆಗೆ ಹೇಳ್ಬೇಕಂತ ಹೇಳ್ಯಾರ ಇರುತ್ತಾನ ಇಲ್ಲಿ ಅದು ಪಾಯಿಂಟ್ ಅಲ್ಲಿವರೆಗೆ ಹೋಗಬೇಡ ನನ್ನ ಇಲ್ಲೇ ಇದೀನಿ ನಮಗೆ ಎಷ್ಟು ಭಗವಂತ ಬುದ್ಧಿ ಕೊಟ್ಟಾನ ಅಂತ ಹೇಳ್ತೇವು ನನಗ ಭಗವಂತ ಎಷ್ಟು ಬುದ್ಧಿ ಕೊಟ್ಟಾನ ನನ್ನ ಗುರು ನನಗೆ ಎಷ್ಟು ಕಲಿಸ್ಯಾನ ನಾ ಅಷ್ಟು ಹೇಳಬೇಕಾಗೈತಿ ಯಾಕಪ್ಪ ಅಂತಂದ್ರ ಅದು ಅಲ್ಲಿಂದ ಅಂದ್ರ ಮುಂದಿನ ಸಂದಿಗೆ ನೀ ಹೇಳೇ ದಿಮ್ಮ ಹೊಡಿಬೇಕು ಹೌದಾ ನಿಮಗ್ ಗೊತ್ತು ನಿಮಗ್ ಪ್ರಶ್ನೆ ಕೇಳಿದ್ರೆ ನಿಮ್ಗೆ ಗೊತ್ತಿರ್ತದ ನೀವು ಮುಂದಿನ ಸಂದಿಗೆ ಹೇಳ್ರಿ ನಮಗೆ ತಿಳಿದಷ್ಟು ಭಗವಂತ ಎಷ್ಟು ಬುದ್ಧಿ ಕೊಟ್ಟಾನ ಅಂತ ಹೇಳ್ತೇವು ನಾನು ಒಂದು ಪ್ರಶ್ನೆ ಕೇಳ್ತೀನಿ ಕುಬಿದ್ರೆ ಹೇಳಕತ್ತ ಕ್ವಾನ್ನೂರ್ ಒಳಗ ಬಾಗಲಕೋಟೆ ಜಿಲ್ಲಾ ಜಮಖಂಡಿ ತಾಲೂಕ ಕ್ವಾನ್ನೂರ್ ಒಳಗ ಸುಕ್ಷೇತ್ರ ಕೊಣ್ಣೂರು ಗ್ರಾಮದೊಳಗ ಸುಕ್ಷೇತ್ರ ಕೊಣ್ಣೂರು ಗ್ರಾಮದೊಳಗ ಕರೆ ಸಿದ್ದೇಶ್ವರನ ಭಕ್ತ ಮಳ್ಳ ಮಾಯಪ್ಪತ್ತಿದ್ದ ಮಾಯಪ್ಪಗ ಊರ ಹಿರಿಯರು ಏನ ಮಾಡ್ಯಾರಪ್ಪ ಅಂತಂದ್ರ ಕುದುರೆ ಕೂಣ ಕೊಟ್ಟಾರ ಅಲ್ಲಿ ಕಷ್ಟ ಪರಿಹಾರ ಮಾಡಿದಕ್ಕ ಕುದುರೆ ಕೂಣ ಕೊಟ್ಟಾರ ವಾಹನ ಮಾಡಿ ಕುದುರೆ ಕೂಣ ಕೊಟ್ಟಾರ ಇದು ನಮ್ಮ ಅಮೋಘ ಸಿದ್ದನ ಸಂತತಿ ಒಳಗ ಮಾಯಪ್ಪತ್ ಯಾರು ಬರಂಗಿಲ್ಲ ಏನೋ ನೀವು ಕೇಳಿರಿ ತಿಳಿದಷ್ಟು ನಮಗ್ ಭಗವಂತ ಎಷ್ಟು ಬುದ್ಧಿ ಕೊಟ್ಟಾನ ಅಟ್ ಹೇಳೇವು ಇದು ಅಲ್ಲಂದ್ರೆ ನೀವ್ ಹೇಳ್ಬೋದು ನಾವೇನ್ ನಿಮ್ಗೂ ಪ್ರಶ್ನೆ ಹೇಳತ್ತೇವತ್ತು ಗುತ್ತಿಗೆ ಏನ್ ಹಿಡ್ದಿಲ್ಲ ಮುಂದಿನ ಸಂಧಿಗೆ ಹೇಳಿದ್ದಿಮ್ ಹೊಡಿಬೇಕು ಅವ್ರು ಹೇಳಿ ಸಾಕಾರ ಬೀಳ್ಲಿ ಬಿಡುವ ಅವನ ಕ್ವಶನ್ ನಾವು ಹೇಳೋಲಕ್ಕ ಸಾಕಾರ ಬಿಡೋಲಕ್ಕ ಇಲ್ಲಿ ಪ್ರಶ್ನೆ ಇಲ್ಲೇ ಕುಲ್ಲ ಆಗಬೇಕು ಇಲ್ಲ ಅಲ್ಲೇನು ಕುಲ್ಲ ಹಾಕವ್ ಈಗ ನೀವೊಂದು ಪ್ರಶ್ನೆ ಕೇಳ ಪೆಂಡಿಂಗ್ ಇಡ್ತಿ ಅಂದ್ರ ನಡೆದಿಲ್ಲ ಇಲ್ಲ ಅದಕ್ಕ ಯಾಕಪ್ಪ ಅಂತಂದ್ರ ಇನ್ನ ನಮ್ದು ಏನಪ್ಪ ಅಂತಂದ್ರ ನಾವು ಅವ್ರಿಗೆ ಒಂದೆರಡು ಪ್ರಶ್ನೆ ನೀವೊಂದು ಕೇಳಲಿಲ್ಲ ಸಿದ್ದು ಸರ್ಗೆ ಶಾನೆ ಅದಾರ ಅವ್ರು ಬುಕ್ಕ ಬಾಳ ಓದ್ಯಾರ ದೈವ ಹೇಳೋಕ್ಕಿಂತ ಮೊದಲ ನೀನೇ ಹೇಳ್ತೀಯ ಎಟ್ರ ಬಡ್ಕೊ ನೀವು ಪ್ರಶ್ನೆ ಕೇಳ್ರಿ ನಾವ್ ಹಂಗ ಬಡ್ಕೊಳವ್ರ ಅದಕ್ಕ ಹಾ 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 ಅದನ್ನ ಹೇಳ್ಯಾವ್ರಿ ನಾವು ಹೌದೌದೌದು ನಾವು ಕುಲ್ಲಾ ಮಾಡಿ ಹೋಗ್ತೇವ್ರಿ ಅವ್ರು ಮುಂದಿನ ಸ್ಟೇಜಿಗೆ ಹೊಂಟಾರು ಹೌದು ಅದಕ್ಕ ನಮ್ಮದ ಪ್ರಶ್ನೆ ಏನಪ್ಪಾ ಅಂತಂದ್ರ ಏನ್ರಿ ನಮ್ ಪ್ರಶ್ನೆ ಜನರಲ್ ಈಗ ನಾವು ದೇವರಿಗೆ ಕಾಯಿ ಹೊಡಿತೇವ್ರಿ ಹೌದು ಆ ತೆಂಗಿನಕಾಯಿ ಯಾರ ಮನೆ ದೇವರು ಪ್ರಶ್ನೆ ಬರ್ಕೋರಿ ಇಲ್ಲ ರೆಕಾರ್ಡಿಂಗ್ ಮಾಡ್ಕೋರಿ ತೆಂಗಿನಕಾಯಿ ಯಾರ ಮನೆಯ ದೇವರು ಯಾರ ಮನೆ ದೇವರು ಇನ್ನೊಂದು ಏನಪ್ಪಾ ಅಂತಂದ್ರ ಇನ್ನೊಂದು ಅವರು ನಮ್ಮ ಮಾರ್ಗದೊಳಗೆ ಏನೇನ ಕೇಳಿದ್ರು ಅದಕ್ಕೆ ನಾವು ತಿಳಿದಾಟ್ ಹೇಳೇವು 84 ಮಂದಿ ಇನ್ನೊಂದು ಪ್ರಶ್ನೆ ಕೇಳ್ರಿ ನಿಮಗ ಇನ್ನೊಂದು ಪ್ರಶ್ನೆ ಯಾವ್ದ್ರಿ 84 ಮಂದಿ ಮಕ್ಕಳು ಮುದ್ದುಗೊಂಡ ಒಬ್ಬ ಮಗ ಆದಿಗೊಂಡ 6 ಮಂದಿ ಮಕ್ಕಳು ಅದ್ರ ಕಡಿ ಹುಟ್ಟು ಉಂಡಾಡ ಪದಮಗೊಂಡಿಗೆ 84 ಮಂದಿ ಮಕ್ಕಳು ಅವ್ರು ಯಾರ್ಯಾರು 42 ಹೆಣ್ಣ 42 ಗಂಡ ಹೌದು ಟೋಟಲ್ 84 ಮಂದಿ ಮಕ್ಕಳ್ರಿ 84 ಮಂದಿ ಮಕ್ಕಳು ಹೌದು ಇಲ್ಲಿ ಪ್ರಶ್ನೆ ಏನಪ್ಪಾ ಅಂತಂದ್ರ ಏನು ಆ 42 ಹೆಣ್ಣು ಏನದಾವಲ್ಲ ಯಾವ ಊರಿಗೆ ಕೊಟ್ರು ಹೌದಾ 42 ಗಂಡಿಗೆ ಯಾವ ಊರು ಹೆಣ್ಣು ತಗೊಂಡ್ರು ಹೆಂಗ್ ಬರ್ಲಿ ಇನ್ನು ನಮಗ
ಅಮೋಘ ಸಿದ್ಧನ ಸಂತತಿ ಒಳಗೆ 4 ಮಂದಿ ಧರ್ಮರು, 4 ಮಂದಿ 21, 101, 101, 1700 ಸಿದ್ಧರ ಸಂತತಿ ನಮ್ಮದು ಬರ್ತದ ಹೊಲದ ಉತ್ತಾರೆ. ಉಸುಲು ಬಿಡು ನೀವು ಉಸುಲ. ನಮ್ಮದು ಹೊಲದ ಉತ್ತಾರೆ ಬರ್ತದೆ. ಇದ್ರ ಒಳಗೆ ಯಾರಿಗೆ ಲಗ್ನ ಆಗಿಲ್ಲ, ಎಲ್ಲಿ ತೆಗೆದ್ರು ಎಲ್ಲಿ ಕೇತಿ ಕಿವಿಗೆ ಹಳ್ಳ ಹಚ್ಚಿ ಕೇಳ, ಉತ್ತರ ಕೊಟ್ಟು ಹೊಕ್ಕಿನಿ. ಹಾ ಅದಕ್ಕ ನಾ ಹಾಕಿರ್ತಕ್ಕಂತ ಪ್ರಶ್ನೆಕ್ಕ ಇರ್ಲಿ ಕಾಕ, ಉತ್ತರ ಹೇಳ್ತಾರ ಅನ್ನೋ ಆತ್ಮವಿಶ್ವಾಸ ಬಾಳ ಐತಿ. ನಮಗ್ ಹೇಳಲಿಕ್ಕೆ ಅಂದ್ರೆ ಅರ್ಥ ಆಯ್ತು ಕರೆ, ಕೂತು ದೈವಕ್ಕೆ ಸಭಾ ತಾಳಿ ಕೊಡಂಗ್ ಹೇಳಿದ್ರೆ ಸಾಕು ನಮಗ. ಹಾ ಅದಕ್ಕ ಯಾಕಪ್ಪ ಅಂತಂದ್ರ ಹಾ ಇನ್ನೊಂದು ಏನಪ್ಪಾ ಅಂತಂದ್ರ ಬಾಳ ಮಾತಾಡಿ ಹೋಗ್ಯಾರ ಅವ್ರು. ಏನಂದ್ರಿ ಹೇಳ್ರಿ. ಅದಕ್ಕ ನೀವು ಹೇಳ್ರಿ ಅಂತೀರಿ, ಅವ್ರ ಬ್ಯಾಡ ಅಂತಾರ ಯಾರು. ಅದಕ್ಕ ಹಾ ಯಾಕಪ್ಪ ಅಂತಂದ್ರ ಹಾ ಇವತ್ತ ಅನ್ನ ಏನಾಯ್ತ್ರಿ? ಬಾಳ ಚಂದ ಹಾ ಕುಬಿನೇ ಅಂತ ಹೇಳಿ ಮಾತಾಡ್ಯಾರ. ಹೌದು ನಾ ಅಂದಿದೆ ಏನಂದಿದೆ, ಹೌದು ಕುಬಿ ಇದ್ರ ಹಾ ಹೊತ್ತು ಹೊಂಡದ್ರೊಳಗ ಅನ್ನದ್ರ ತಿಳಿಬೇಕು, ಇಲ್ಲ ತಂಗಿದ್ರ ತಿಳಿಬೇಕು. ನಾ ಅಂದಿದ್ದೆ ಜ್ಞಾನದ ಕುಸ್ತಿ. ಅಂದ್ರ ನಾ ಕುಬಿ ಅಂತ ಹೇಳಿ ಗಂಡಸರು ಕುಬಿ ನೋಡಾಕ ಬಂದೇನಿ ಅಂತ ಕೇಳ್ತಿ ಅನ್ನ ನಿನ್ನ ಒಂದು ಮಾತು ಹೇಳ್ತೀನಿ ನಾನು. ನಾ ಕುಬಿ ನೋಡಾಕ ಬಂದಿಲ್ಲ, ನಿನ್ನ ಜ್ಞಾನದ ಕುಬಿ ನೋಡಾಕ ಬಂದೀನಿ. ನಿನ್ನ ಗಡಿಗೆ ಎಷ್ಟು ಸುಟ್ಟದ ಅನ್ನುವಂಥದ್ದು ನೋಡಕ್ ಬಂದ ತಂಗಿ. ನಿನ್ನ ಗಡಿಗೆ ಎಷ್ಟು ಸುಟ್ಟೈತೆ ಅನ್ನೋದು ನಾನು ನೋಡ್ಲಾಕ ಬಂದೀನಿ. ಹೌದು, ನಿನ್ನ ಕುಬಿ ತಗೊಂಡ ನಾ ಏನ ಈಗ ಗೊತ್ತಕ್ಕದ. ಈಗ ಏನಕ್ಕೆ ಪ್ರಶ್ನೆ ಕೇಳವಲ್ಲ, ಇದ್ರಾಗ ಗೊತ್ತಕ್ಕದ. ಅದಕ್ಕ ಹಾ ತಂಗಿದು ಅನ್ನೊಂದು. ಹಾ ಅದಕ್ಕ ಯಾಕಪ್ಪ ಅಂತಂದ್ರ ನಾವೊಂದ್ ಕೇಳ್ತೀನಿ ನಿನಗ. ಹಾ ಇವತ್ತು ಹೊತ್ತು ಹೊಂಡುತ್ತನ ಹಾ ಹಿಮ್ಮ್ಯಾಳದವ್ರನ್ನ ನಾ ಜಿಪಿ ಕಳಿಸ್ತೀನಿ. ಹಿಂದೂನು ನಾನೇ ಹಾಡ್ತೀನಿ, ಮುಂದೂನು ನಾನೇ ಹಾಡ್ತೀನಿ. ನಿನ್ ಕುಬಿ ಇದ್ರ ಹಾಡು ಮುಂದಿನ ಸಂಧಿಗೆ. ಹತ್ತು ತನ ನಾವ್ ಎದ್ದು ಹೋಗಿ ಬಿಡ್ತೇವ. ಈ ಸದ್ಯ ನಾನು ಹಿಮ್ಮ್ಯಾಳ ಹಾಡೋರ್ನ ಕಳಿಸ್ತೀನಿ. ನಾವು ಒಬ್ಬೇಕನ ಹಾಡ್ತೀನಿ ಒಂದು ಚಾಲ. ಹಿಮ್ಮೇಳ ಮುಮ್ಮೇಳ ಕೂಡ ನಾನೇ ಹಾಡ್ತೀನಿ. ನಿನ್ನ ಕುಬಿ ಇತ್ತಂದ್ರ ಹೊತ್ತು ಹೊಡ್ತಾನೆ, ನೀ ಹಾಡಿ ತೋರಿಸು. ತಂಗಿದ್ರ ತಿಳಿಬೇಕು, ಇಲ್ಲ ಅಣ್ಣಂದ್ರ ತಿಳಿಬೇಕು. ಯಾಕ್ರಿ? ಅದಕ್ಕ ಅವು ಹೊಸ ಹೊಸ ಚಾಲು ಹೊತ್ತೊಂಟಂಗ ಬರ್ಬೇಕು. ಹೊಸ ಹೊಸ ಚಾಲ ಲಾವಣ್ಯ ಅವ್ರು ಹಾಡಿದ್ರು. ಮಸ್ತ ಕಾಣ್ತಿಲ್ಲ ಲಾವಣ್ಯ. ನಾವು ಪದಾನೇ ಹಾಡೋಣ, ಅವ್ರು ಚಾಲ್ ಹಾಡ್ಯಾರ. ಲಂಗಾದವಣಿ ಬರೀ ಚಾಲ್ ಹಾಡ್ಯಾರ, ಅದ್ರ ಆ ಚಾಲ್ನ ಬರೀ ಪದ ಹಾಡ್ಬಿಡ್ತೇವೆ ನಾವು. ಅಣ್ಣಾರ ಇಟ್ಟೋತನ ಅಪ್ಪನ ಬಳಗದ ಮ್ಯಾಲ ಹಾಡ್ಕೋತ ಬಂದೈತಿ. ಇಟ್ಟೋತನ ಅಪ್ಪನ ಬಳಗದ ಮೇಲೆ ಹಾಡ್ಕೋತ ಬಂದದ. ಏನ್ ಮಾಡ್ಬೇಕತ್ ಮಾಡ್ರಿ? ಮುಂದಿನ ಸಂಧಿಗೆ ಹಾ ಅವನ ಬಳಗದ ಮ್ಯಾಲ ಹಾಡ್ತೀನಿ. ಅವನ ಬಳಗದ ಮೇಲೆ ಹಾಡ್ತೀರಾ? ಹೌದು, ಆತ್ಮವಿಶ್ವಾಸ ಅದ. ಹೌದು. ಮತ್ ಇನ್ನೊಂದು ಕ್ಯಾಲಿ ಹೇಳ್ಯಾರ ನನಗೆ ಇನ್ನೇಗೊಬ್ರು ಅನ್ನಾರ. ಯಾವ್ದು? ಸಂಗೊಳ್ಳಿ ರಾಯಣ್ಣಂದ. ಹಾ ಸಂಗೊಳ್ಳಿ ರಾಯಣ್ಣಂದ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣಂದ. ಹೊಸ ಹೊಸ ಬರ್ಬೇಕ. ಸಂಗೊಳ್ಳಿ ರಾಯಣ್ಣಂದು ಹಾಡುನು. ಹೌದು. ಅದಕ್ಕ ಹಾ. ಯಾಕಪ್ಪ ಅಂತಂದ್ರ ಹಾ ಈ ಸದ್ದ ಹಾ. ನಾವ್ ಒಬ್ಬೇಕನ ಹಿಮ್ಮೇಳ ಹಾಡ್ತೀನಿ, ಹಾ ನಾವ್ ಒಬ್ಬೇಕನ ಮುಮ್ಮೇಳ ಹಾಡ್ತೀನಿ. ನಾವ್ ಹೇಳುಣ. ನೀವ್ ಎದ್ದು ಹೋರಿ. ಹಾ ಇಲ್ಲ, ಒಂದು ಚಾಲ್ ಹಾಡುನು. ಹಾಡೋಳಕಿ ತಂಗಿ ಅಣ್ಣ ತಂಗಿ ಕುಸ್ತಿ ಇಲ್ಲಿ ಇಲ್ಲ. ಬೇರೆದವ್ರ ಜೋಡಿ ಇಲ್ಲ. ತಡದ್ರ ತಡಿರು. ಹಾ ಹೇಳ್ರಿ ಅಕ್ಕಾರ ಹೇಳಿ. ಅದಕ್ಕ ಅಲ್ಲಿ ಅಣ್ಣ ಏನ್ ಕೇಳತಾನ, ಮಾತಿಲೆ ಮಾದನ ಏನ್ ಹೇಳ್ಯಾನತ್ತದ ಏನತ್ತಾರ. ಹಾ ಹಾ ಮಾತಿಲೆ ಮಾದನ ಏನ್ ಹೇಳ್ಯಾನಪ್ಪ ಅಂತಂದ್ರ ನಾಡ ಮ್ಯಾಗ ಆಗು ಹೋಗುವಂತ ಸುದ್ದಿಗಳನ್ನ ತಂದು ಹೇಳ್ತಿದ್ದ. ಅಣ್ಣ ಚಿತ್ತಿಟ್ಟು ಕೇಳು. ನಾಡ ಮ್ಯಾಗ ಆಗು ಹೋಗು ಸುದ್ದಿಗಳನ್ನ ಮಾಧುಲಿಂಗ ತಂದಿ ಮುಂದೆ ಹೇಳುತ್ತಿದ್ದ. ಅದನ್ನ ಅಮೋಘ ಸಿದ್ಧ ಬರೆದಿಡ್ತಿದ್ದ. ಇದೇ ಮಾತಿಲೆ ಹೇಳನ ಮಾದನ್ನ ಉತ್ತರ ಕುಲ್ಲ. ಹೌದಿಲ್ಲ? ನಾ ಮತ್ತೇನಾರ ಡೌಟ್ ಐತೇನು? ಅದಕ್ಕೆ ಯಾರು ನೋಡಿ ಚಾಲ ಹಾಡಿ ಸರಜೋಡಿ ಕಲಾವಂತರಿಗೆ ಪಾಳೆ ಕೊಟ್ಟು ಬಿಡೋಣ. ಒಬ್ಬಾಕಿ ಹಾಡೋದು ಈಗ. ಹಾ ನಾ ಹೊಂಟೆ ಜೀಪಿಗೆ.